ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. 7 ಮಾರ್ಚ್ 2021ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಒಟ್ಟು 25 ಪ್ರಶ್ನೆಗಳು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿರ್ತವೆ. ಪ್ರಚಲಿತ ವಿದ್ಯಮಾನಗಳ ಸರಣಿ ದಿನಾಂಕ 7/3/2021. ಟೆಲಿಗ್ರಾಮ್ ಹ್ಯಾಂಡಲ್ಸ್ @SBK ಕನ್ನಡ @Karnataka Police 1947. ಇದನ್ನು ಸರ್ಚ್ ಮಾಡಿದ್ರೆ ಟೆಲಿಗ್ರಾಮಲ್ಲಿ ನಿಮಗೆ ಪ್ರಚಲಿತ ವಿದ್ಯಮಾನಗಳ PDF ನೋಟ್ಸ್ ಮತ್ತು ಫೋಟೋಗಳು ಸಿಗ್ತವೆ. ಇದಕ್ಕೂ ಮುಂಚೆ ನಿನ್ನೆಯ ವಿಡಿಯೋದ ಒಂದಿಷ್ಟು ರಿವಿಷನ್ ಮಾಡೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ. ರಾಷ್ಟ್ರೀಯ ಸುರಕ್ಷತಾ ದಿನದ ಬಗ್ಗೆ ಹೇಳಿದ್ದೆ. 4 ಮಾರ್ಚ್ ರಂದು ಪ್ರತಿ ವರ್ಷ ಆಚರಿಸ್ತೀವಿ. ಪೊಲೀಸ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಅನ್ನ ಆಂಧ್ರ ಪ್ರದೇಶದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಹುರೂನ್ 2021 ಜಾಗತಿಕ ಶ್ರೀಮಂತರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥವ್ರು ಎಲೋನ್ ಕಸ್ತೂರಿ. ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ 2020ರಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂತಹ ನಗರ ಬೆಂಗಳೂರು. ರೀಸೆಂಟ್ ಬಿಡುಗಡೆ ಆದಂತಹ ಪುರಸಭೆಯ ಕಾರ್ಯಕ್ಷಮತೆ ಸೂಚ್ಯಂಕ 2020ರಲ್ಲಿ ಯಾವ ಮುನ್ಸಿಪಲ್ ಕೌನ್ಸಿಲ್ ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದೆ. ಇಂದೋರ್. ಯಾವ ದೇಶದ ಅತಿ ದೊಡ್ಡ ವಾರ್ಷಿಕ ರಾಜಕೀಯ ಸಭೆ 2 ಸೆಷನ್ಸ್ ನ ಪ್ರಾರಂಭ ಮಾಡಿದೆ ಅಂತ ಕೇಳಿದೆ. ಚೀನಾ. ತಂತ್ರಜ್ಞಾನ ಮತ್ತು ಇನೋವೇಷನ್ ವರದಿ 2021ನ್ನ ಬಿಡುಗಡೆ ಮಾಡಿದಂಥ ಸಂಸ್ಥೆ UNCTAD. ರೈಲ್ವೆ ಸಚಿವರು ರೈಲ್ವೆ ಜಾಲ ಸಂಪೂರ್ಣವಾಗಿ ವಿದ್ಯುದೀಕರಣ ಯಾವಾಗ ಆಗುತ್ತೆ ಅಂತ ಇತ್ತೀಚೆಗೆ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ದೆ. 2023. ಇತ್ತೀಚೆಗೆ ವಿದೇಶಾಂಗ ಸಚಿವ S ಜೈಶಂಕರ್ ಅವರು ಯಾವ ದೇಶಕ್ಕೆ ಅಧಿಕೃತವಾಗಿ ಭೇಟಿ ಕೊಟ್ಟಿದ್ರು ಅಂತ ಕೇಳಿದೆ. ಬಾಂಗ್ಲಾದೇಶ. ಇತ್ತೀಚೆಗೆ ಬುರ್ಕಾ ನಿಷೇಧ ಜನಾಭಿಪ್ರಾಯ ಸಂಗ್ರಹಣೆಯಲ್ಲಿ ಯಾವ ದೇಶದ ನಾಗರಿಕರು ಮತವನ್ನು ಚಲಾಯಿಸಿದ್ದಾರೆ. ಸ್ವಿಟ್ಜರ್ಲೆಂಡ್. ಇದು ನಿನ್ನೆ 25 ಪ್ರಶ್ನೆಗಳ 10 ಪ್ರಶ್ನೆಗಳು. ಇದನ್ನ ಟೆಲಿಗ್ರಾಮ್ ಅಲ್ಲಿ ನೀವು ಪಡ್ಕೋಬಹುದು ಮತ್ತು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಪಡ್ಕೋಬಹುದು. ಇಂದಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಕೋವ್ಯಾಕ್ಸಿನ್ಗೆ ಅಧಿಕಾರ ನೀಡಿದ ಮೊದಲ ಆಫ್ರಿಕನ್ ದೇಶ ಯಾವುದು? ವಿಚ್ ವಾಸ್ ದ ಫಸ್ಟ್ ಆಫ್ರಿಕನ್ ಕಂಟ್ರಿ ಟು ಆಥರೈಸ್ ಕೋವ್ಯಾಕ್ಸಿನ್? ಘಾನಾ, ಕೀನ್ಯಾ, ಜಿಂಬಾಬ್ವೆ, ಮೇಲನೆ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ 3 ಜಿಂಬಾಬ್ವೆ ಕೋವ್ಯಾಕ್ಸಿನ್ಗೆ ಅಧಿಕಾರ ನೀಡಿದಂತಹ ಅಂದ್ರೆ ಅಥಾರಿಟಿಯನ್ನು ಕೊಟ್ಟಂತಹ ಮೊಟ್ಟ ಮೊದಲ ಆಫ್ರಿಕನ್ ದೇಶ ಆಗಿರ್ತದೆ. DRDO ಇತ್ತೀಚೆಗೆ ಘನ ಇಂಧನ ನಾಳದ ರಾಮ್ಸೆಟ್ ತಂತ್ರಜ್ಞಾನವನ್ನ ಎಲ್ಲಿ ಪರೀಕ್ಷಿಸಿದೆ? Where has DRDO recently tested solid fuel ducted ramjet technology? ಸರಿಯಾದ ಉತ್ತರ ಒಡಿಶಾ. DRDO ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ಕರಿತೀವಿ. ರೀಸೆಂಟ್ ಆಗಿ ಅವರು ಘನ ಇಂಧನ ನಾಳದ ರಾಮ್ಜೆಟ್ ತಂತ್ರಜ್ಞಾನವನ್ನ ಒಡಿಸ್ಸಾದಲ್ಲಿ ಪರೀಕ್ಷೆ ಮಾಡಿರ್ತಾರೆ. ಇತ್ತೀಚೆಗೆ ಓವರ್ ಒಂದರಲ್ಲಿ 6 ಸಿಕ್ಸರ್ಗಳನ್ನ ಬಾರಿಸಿದಂತ 3ನೇ ಬ್ಯಾಟ್ಸ್ಮನ್ ಯಾರು? Recently, who has become the third batsman to hit 6 sixes in an over? ಸರಿಯಾದ ಉತ್ತರ ಕಿರಾನ್ ಪೊಲಾರ್ಡ್. ಹಾಗಿದ್ರೆ ಒಂದು ಓವರ್ನಲ್ಲಿ 6 ಸಿಕ್ಸರ್ಗಳನ್ನ ಬಾರಿಸಿದಂತ ಮೊದಲ ಇಬ್ಬರು ಬ್ಯಾಟ್ಸ್ಮನ್ಗಳು ಯಾರು ಅಂದ್ರೆ ಮೊದಲನೆಯವರು ಮತ್ತು ಎರಡನೆಯವರು ಯಾರು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನ ಬರೀರಿ. ಇತ್ತೀಚೆಗೆ ಬಿಡುಗಡೆಯಾದಂತಹ QS ವಿಶ್ವವಿದ್ಯಾಲಯ ಶ್ರೇಯಾಂಕ 2021ರಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯ ಯಾವುದು? Who has topped the recent released QS World University Ranking 2021? ಸರಿಯಾದ ಉತ್ತರ MIT. ಫುಲ್ ಫಾರ್ಮ್ ಅನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. MIT ವಿಶ್ವವಿದ್ಯಾಲಯ. ಫ್ರೀಡಮ್ ಹೌಸ್ ಭಾರತದ ಸ್ವಾತಂತ್ರ್ಯ ಅಂಕವನ್ನ 71ರಿಂದ ಎಷ್ಟಕ್ಕೆ ಇಳಿಸಿದೆ? ಫ್ರೀಡಮ್ ಹೌಸ್ ಹ್ಯಾಸ್ ರೆಡ್ಯೂಸ್ಡ್ ಇಂಡಿಯಾಸ್ ಇಂಡಿಪೆಂಡೆನ್ಸ್ ಸ್ಕೋರ್ ಫ್ರಮ್ 71 ಟು ಡ್ಯಾಶ್. ಸರಿಯಾದ ಉತ್ತರ 67. ಇತ್ತೀಚೆಗೆ ಭಾರತವು ರಕ್ಷಣಾ ಸಾಧನಗಳ ಮಾರಾಟಕ್ಕಾಗಿ ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ರೀಸೆಂಟ್ಲಿ ಇಂಡಿಯಾ ಹ್ಯಾಸ್ ಟೈಡ್ ಅಪ್ ವಿತ್ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರಿ ಫಾರ್ ದ ಸೇಲ್ ಆಫ್ ಡಿಫೆನ್ಸ್ ಇಕ್ವಿಪ್ಮೆಂಟ್? ಸರಿಯಾದ ಉತ್ತರ ಫಿಲಿಪೈನ್ಸ್. ಇತ್ತೀಚೆಗೆ PNB ಹೌಸಿಂಗ್ ಫೈನಾನ್ಸ್ ಯಾವ ಬ್ಯಾಂಕ್ನೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿದೆ? ರೀಸೆಂಟ್ಲಿ PNB ಹೌಸಿಂಗ್ ಫೈನಾನ್ಸ್ ಹ್ಯಾಸ್ ಟೈಡ್ ಅಪ್ ವಿತ್ ವಿಚ್ ಆಫ್ ದಿ ಫಾಲೋಯಿಂಗ್ ಬ್ಯಾಂಕ್? ಸರಿಯಾದ ಉತ್ತರ ಹೌದು ಬ್ಯಾಂಕ್ ಅಂದ್ರೆ ಎಸ್ ಬ್ಯಾಂಕ್ ಅಂತ. ಇತ್ತೀಚೆಗೆ ನಡೆದ ಖೇಲೋ ಇಂಡಿಯಾ ವಿಂಟರ್ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಅಗ್ರಸ್ಥಾನವನ್ನು ಪಡೆದವರು ಯಾರು? Who has topped the recent ಖೇಲೋ ಇಂಡಿಯಾ ವಿಂಟರ್ ನ್ಯಾಷನಲ್ ಗೇಮ್ಸ್? ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ. Which state has announced to conduct an agricultural census? ಕೃಷಿ ಜನಗಣತಿಯನ್ನು ನಡೆಸಲು ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ನಡೆಸುವುದಾಗಿ ಘೋಷಿಸಿದೆ? ಸರಿಯಾದ ಉತ್ತರ ಗುಜರಾತ್. ವಿಶ್ವದ ಮೊದಲ ಪ್ಲಾಟಿಪಸ್ ಅಭಯಾರಣ್ಯವನ್ನ ಎಲ್ಲಿ ನಿರ್ಮಿಸಲಾಗುವುದು? Where will the world's first platypus sanctuary will be built?
ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಡ್ರೋನ್ ಸಂಶೋಧನೆಗಾಗಿ ಅತ್ಯಾಧುನಿಕ ಕೇಂದ್ರವನ್ನ ಎಲ್ಲಿ ಉದ್ಘಾಟಿಸಲಾಗಿದೆ? ಡ್ರೋನ್ ಸಂಶೋಧನೆಗಾಗಿ ಅತ್ಯಾಧುನಿಕ ಕೇಂದ್ರವನ್ನ ಎಲ್ಲಿ ಸಂಶೋಧಿಸಲಾಗಿದೆ? IIT ರೂರ್ಕಿ. ಇತ್ತೀಚೆಗೆ ಉದ್ಘಾಟಿಸಿದ ಕೇಂದ್ರ ರೇಡಿಯೋ ಕೇಂದ್ರವಾದಂತಹ ರೇಡಿಯೋ ಚಿನಾರ್ 90.4 ಹರ್ ದಿಲ್ ಕಿ ಧಡ್ಕನ್ ಎಲ್ಲಿದೆ? Where was the recently inaugurated radio station name ರೇಡಿಯೋ ಚಿನಾರ್ 90.4 ಹರ್ ದಿಲ್ ಕಿ ಧಡ್ಕನ್? ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಯಾವ ದೇಶವು 6% ಹೆಚ್ಚು ಆರ್ಥಿಕ ಬೆಳವಣಿಗೆಯ ಗುರಿಯನ್ನು ಹೊಂದಿದೆ? Which country has set an economic growth target of more than 6%? ಸರಿಯಾದ ಉತ್ತರ ಚೀನಾ. ವಿಶ್ವಸಂಸ್ಥೆಯು ಯಾವ ವರ್ಷವನ್ನ ಮಿಲೆಟ್ಗಳ ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಿಸಿದೆ? ಯುನೈಟೆಡ್ ನೇಷನ್ಸ್ ಹ್ಯಾಸ್ ಡಿಕ್ಲೇರ್ಡ್ ವಿಚ್ ಇಯರ್ ಆಸ್ ದ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್? ಸರಿಯಾದ ಉತ್ತರ 2023. ಭಾರತವು ಮೊದಲ ಕೆಂಪು ಅಕ್ಕಿ ರವಾನೆಯನ್ನು ಯಾವ ದೇಶಕ್ಕೆ ರವಾನಿಸಿದೆ? ಇಂಡಿಯಾ ಹ್ಯಾಸ್ ಶಿಪ್ಡ್ ದ ಫಸ್ಟ್ ರೆಡ್ ರೈಸ್ ಕನ್ಸೈನ್ಮೆಂಟ್ ಟು ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರಿ? ಸರಿಯಾದ ಉತ್ತರ ಅಮೆರಿಕ. ಕರೆನ್ಸಿ ಮತ್ತು ಹಣಕಾಸು ಕುರಿತ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ವಿಚ್ ಆರ್ಗನೈಸೇಷನ್ ಹ್ಯಾಸ್ ರಿಲೀಸ್ ದ ರಿಪೋರ್ಟ್ ಆನ್ ಕರೆನ್ಸಿ ಅಂಡ್ ಫೈನಾನ್ಸ್ ರೀಸೆಂಟ್ಲಿ? ಸರಿಯಾದ ಉತ್ತರ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಮಾನ್ಯತೆ ಪಡೆದ ಹೂಡಿಕೆದಾರರು ಎಂಬ ಪರಿಕಲ್ಪನೆಯನ್ನ ಪರಿಚಯಿಸಲು ಯಾವ ನಿಯಂತ್ರಕರು ಪ್ರಸ್ತಾಪಿಸಿದ್ದಾರೆ? ವಿಚ್ ರೆಗ್ಯುಲೇಟರಿ ಹ್ಯಾಸ್ ಪ್ರಪೋಸ್ ಟು ಇಂಟ್ರೊಡ್ಯೂಸ್ಡ್ ಎ ಕಾನ್ಸೆಪ್ಟ್ ಕಾಲ್ಡ್ ಅಕ್ರಿಡಿಟೆಡ್ ಇನ್ವೆಸ್ಟರ್ಸ್? ಸರಿಯಾದ ಉತ್ತರ SEBI, SIBI, ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರೀತಾರೆ. ವಿಶ್ವ ಉದ್ಯೋಗ ಮತ್ತು ಸಾಮಾಜಿಕ ಔಟ್ಲುಕ್ 2021 ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಬಿಡುಗಡೆ ಮಾಡಿದೆ? ವಿಚ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಹ್ಯಾಸ್ ರಿಲೀಸ್ ದ ವರ್ಲ್ಡ್ ಎಂಪ್ಲಾಯ್ಮೆಂಟ್ ಅಂಡ್ ಸೋಷಿಯಲ್ ಔಟ್ಲುಕ್ 2021? ಸರಿಯಾದ ಉತ್ತರ ILO, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ. ಕೃಷ್ಣದೇವರಾಯ ನಾಯಕನ ಸಾವಿನ ಮೊದಲ ಶಿಲಾಶಾಸನ ಉಲ್ಲೇಖವನ್ನ ASI ಯಾವ ಸ್ಥಳದಲ್ಲಿ ಕಂಡುಹಿಡಿದಿದೆ? ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಕರಿತೀವಿ ASI. ಇನ್ ವಿಚ್ ಪ್ಲೇಸ್ ASI has discovered the first epigraphical reference to the death of ಕೃಷ್ಣದೇವರಾಯ ನಾಯಕ್? ಸರಿಯಾದ ಉತ್ತರ ತುಮಕೂರು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಮಹಂಡಿ ಗಡಾವರಿ ಸಂಪರ್ಕವನ್ನ ಒಪ್ಪಿಕೊಂಡಿರುವ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಕಾರ್ಯಪಡೆಯ ಅಧ್ಯಕ್ಷರು ಯಾರು? ಹೂ ಇಸ್ ದ ಚೇರ್ಪರ್ಸನ್ ಆಫ್ ದ ಟಾಸ್ಕ್ ಫೋರ್ಸ್ ಆನ್ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ವಿಚ್ ಹ್ಯಾಸ್ ಅಗ್ರೀಡ್ ಮಹಂದಿ ಗದಾವರಿ ಲಿಂಕ್? ಸರಿಯಾದ ಉತ್ತರ ಶ್ರೀರಾಮ್ ವೆಡಿರಿ. ನಿಧಿ ಕಂಪನಿ ಕಾರ್ಯಾಚರಣೆಯ ವಿಷಯಗಳಲ್ಲಿ ಮತ್ತು ನಿಧಿಗಳ ನಿಯೋಜನೆಯಲ್ಲಿ ಯಾವ ಸಂಸ್ಥೆ ನಿಯಂತ್ರಿಸುತ್ತದೆ? Which organization regulates a Nidhi company in its operational matters and deployment of funds? ಸರಿಯಾದ ಉತ್ತರ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ. ಶೀಘ್ರದಲ್ಲೇ ಭಾರತೀಯ ಸೇನೆಯು ಬಳಸಬೇಕಾದ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ನ ಹೆಸರೇನು? What is the name of the messaging platform to be used by the Indian Army shortly? ಸರಿಯಾದ ಉತ್ತರ SAI. ಸ್ವಚ್ಛ ಐಕಾನಿಕ್ ಪ್ಲೇಸ್ ಉಪಕ್ರಮ 4ನೇ ಹಂತದ ಅಡಿಯಲ್ಲಿ ಎಷ್ಟು ತಾಣಗಳನ್ನು ಜಲಶಕ್ತಿ ಸಚಿವಾಲಯ ಆಯ್ಕೆ ಮಾಡಿದೆ? ಮಿನಿಸ್ಟ್ರಿ ಆಫ್ ಜಲಶಕ್ತಿ ಹ್ಯಾಸ್ ಸೆಲೆಕ್ಟೆಡ್ ಹೌ ಮೆನಿ ಸಿಟೀಸ್ ಅಂಡರ್ ಫೇಸ್ 4 ಆಫ್ ದಿ SIP ಅಂತ ಕರಿತೀವಿ, ಟೋಟಲಿ ಸ್ವಚ್ಛ ಐಕಾನಿಕ್ ಪ್ಲೇಸಸ್ ಅಂತ ಕರಿತೀವಿ ಇನಿಷಿಯೇಟಿವ್. ಆ ಇನಿಷಿಯೇಟಿವ್ನ 4ನೇ ಫೇಸ್ನಲ್ಲಿ ಎಷ್ಟು ಸಿಟಿಗಳನ್ನು ಈ ಒಂದು ಆಯ್ಕೆ ಮಾಡಿದ್ದಾರೆ ಅಂತ ಒಟ್ಟು 12 ಸಿಟಿಗಳು. ಹೊಸ ಮಾಹಿತಿ ತಂತ್ರಜ್ಞಾನ ನಿಯಮಗಳ ಪ್ರಕಾರ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಎಷ್ಟು ಗಂಟೆ ಒಳಗೆ ಅಗತ್ಯ ಮಾಹಿತಿಯನ್ನು ಒದಗಿಸಬೇಕಾಗುತ್ತದೆ? ಆಸ್ ಪರ್ ದ ನ್ಯೂ ಇನ್ಫಾರ್ಮೇಶನ್ ಟೆಕ್ನಾಲಜಿ ರೂಲ್ಸ್, ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ವಿಲ್ ಹ್ಯಾವ್ ಟು ಪ್ರೊವೈಡ್ ರಿಕ್ವೈರ್ಡ್ ಇನ್ಫಾರ್ಮೇಶನ್ ವಿತಿನ್ ಹೌ ಮೆನಿ ಅವರ್ಸ್? ಸರಿಯಾದ ಉತ್ತರ 72 ಗಂಟೆಗಳು, ಅಂದರೆ 3 ದಿನಗಳ ಒಳಗೆ.
ಆರ್ಕ್ಟಿಕ್ ಪ್ರದೇಶದ ಹವಾಮಾನ ಮತ್ತು ಪರಿಸರ ಮೇಲ್ವಿಚಾರಣೆ ಮಾಡಲು ಹೊಸ ದೇಶ ಆರ್ಕ್ಟಿಕ್ ಎಂ ಎಂಬ ಇದನ್ನ ಉಡಾವಣೆ ಮಾಡಿದೆ. ಆ ಯಾವ ದೇಶದ್ದು ಅಂತ ಕೇಳ್ತಾ ಇದ್ದಾರೆ. ಆರ್ಕ್ಟಿಕ್ ಎಂ ಸರಿಯಾದ ಉತ್ತರ ರಷ್ಯಾ. ನೆನ್ನೆ ಪ್ರಶ್ನೆ, ಹತ್ತಿರ ಕೋವಿಡ್-19 ಲಸಿಕೆ ಕೇಂದ್ರಗಳ ಸ್ಥಳಗಳನ್ನ ಉಪಯೋಗಿಸಲು ಇತ್ತೀಚೆಗೆ ಮ್ಯಾಪ್ ಮೈ ಇಂಡಿಯಾ ಅಪ್ಲಿಕೇಶನ್ ಅನ್ನು ಡ್ಯಾಶ್ ನೊಂದಿಗೆ ಸಂಯೋಜಿಸಲಾಗಿದೆ ಅಂತ ಕೇಳಿದ್ರು. ಆಪ್ಷನ್ 4 ಕೋವಿನ್ ಪೋರ್ಟಲ್ ಜೊತೆ ಮ್ಯಾಪ್ ಮೈ ಇಂಡಿಯಾ ಅಪ್ಲಿಕೇಶನ್ ಅನ್ನ ಸಂಯೋಜನೆ ಮಾಡಲಾಗಿತ್ತು. ಹೀರೋ ಇಂಡಿಯನ್ ವುಮೆನ್ಸ್ ಲೀಗ್ 2020-21 ಆವೃತ್ತಿಯ ಆತಿಥ್ಯವನ್ನು ವಹಿಸಿಕೊಳ್ಳುವ ರಾಜ್ಯ ಯಾವುದು? ಉತ್ತರವನ್ನ ಕಾಮೆಂಟ್ ಮಾಡಬಹುದು. ತಮಿಳುನಾಡು, ಆಂಧ್ರ, ಕರ್ನಾಟಕ, ಒಡಿಸ್ಸಾ. ಹೀರೋ ಇಂಡಿಯಾ ವುಮೆನ್ಸ್ ಲೀಗ್ 2020-21 ಕಾಮೆಂಟ್ ಮಾಡಿ. ಈ ಪ್ರಶ್ನೆಗೆ ಉತ್ತರವನ್ನ ತಪ್ಪದೆ ಕಾಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರ ಜೊತೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಜೊತೆಗೆ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳಾದಂಥ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಲಿಂಕ್ಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇರ್ತದೆ. ಆಸಕ್ತರು ಫಾಲೋ ಮಾಡ್ಬೋದು. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.